ಕನ್ನಡ ಅಭಿಮಾನಿಗಳೇ, ಕನ್ನಡ ಜಿಲ್ಲೆಗಾಗಿ ಇವತ್ತಿನ ಈ ಒಂದು ಹೋರಾಟ ಅವಿರತವಾಗಿ ಪ್ರಾರಂಭವಾಗಿದೆ ಅನ್ಬೋದು. ಈ ಒಂದು ಹೋರಾಟಕ್ಕೆ ಮತ್ತೊಮ್ಮೆ ಚಾಲನೆ ಕೊಟ್ಟಂತ ಶ್ರೀ ಅನಂತಮೂರ್ತಿ ಹೆಗಡೆಯವರು ಮತ್ತು ಈ ಹಿಂದಿನಿಂದಲೂ ಹೋರಾಟ ಮಾಡ್ತಾ ಬಂದಂತ ಹೆಮ್ಮೆ ಪಟ್ರೆ ಇವತ್ತಿನ ಈ ಒಂದು ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಪಾಲ್ಗೊಂಡಿದ್ದರು. ಕನ್ನಡ ಪರವಾಗಿ ಹೋರಾಟಗಾರರಿರ್ಬೋದು ಅಥವಾ ವಿವಿಧ ಹಿಂದುಳಿದ ವರ್ಗದವರು, ಎಸ್ಟಿ ಮೋರ್ಚಾದವರು, ಎಲ್ಲ ವಿವಿಧ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಜವಾಗೂ ಕಳೆದ 20-25 ವರ್ಷದಿಂದ ಈ ಒಂದು ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಆವಾಗಲೇ ನಮ್ಮ ಶ್ರೀ ಅನಂತಮೂರ್ತಿ ಅವರು ಹೇಳಿದ ಹಾಗೆ ಈ ಒಂದು ಹೋರಾಟ ಬಹಳ ಪೂರ್ವಗತಿಯಲ್ಲಿ ಮುಂದುವರೆದಿತ್ತು. ಇದಕ್ಕೆಲ್ಲ ನಮ್ಮ ಕಳೆದ ಒಂದು 10 ವರ್ಷದಿಂದ ಉಪೇಂದ್ರ ಪೈ ಅವರು ಜಿಲ್ಲಾ ಹೋರಾಟಕ್ಕೆ ಮತ್ತೊಮ್ಮೆ ಚಾಲನೆ ಕೊಟ್ಟಿದ್ರು. ಅವಾಗ ಬಹಳ ಹೋರಾಟ ಪೂರ್ವವಾಗಿ ನಾವು ಪ್ರಾರಂಭ ಮಾಡಿದ್ವಿ. ಎಂಎಂಎಸ್ ಇರ್ಬೋದು, ನಾನು ಮತ್ತು ಇನ್ನೂ ಅನೇಕರು ಇಲ್ಲಿ ಇದ್ದಾರೆ ನಮ್ಮ ಜೊತೆಗೆ. ಎಲ್ಲರೂ ಸೇರಿ ನಾವು ಸುವರ್ಣಸೌಧ ಇರ್ಬೋದು, ವಿಧಾನಸೌಧ ಇರ್ಬೋದು, ಇನ್ನು ಅನೇಕ ಕಡೆಯಲ್ಲಿ ಎಲ್ಲೆಲ್ಲಿ ಸಿಎಂ ಬರ್ತಾ ಇದ್ದಾರೆ ಅಥವಾ ಯಾವುದೇ ಒಂದು ಮಿನಿಸ್ಟರ್ ಬರ್ತಾ ಇದ್ದಾರೆ ಅವರಿಗೆಲ್ಲ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ವಿ. ಕೊನೆ ಹಂತದಲ್ಲಿ ಇಲ್ಲಿ ಬೊಮ್ಮಾಯಿ ಸರ್ ಬಂದಾಗ ಈ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ರು. ಕೆಲವು ಕಾರಣದಿಂದ ಅಲ್ಲಿಗೆ ತೆಗೆದುಆಯ್ತು, ಯಾಕಂತ ಗೊತ್ತಾಗಲಿಲ್ಲ. ಆದರೆ ಈ ಬರುವ ಹಂತದಲ್ಲಾದರೂ ಈ ಒಂದು ನಮ್ಮ ಎಲ್ಲರ ಹೋರಾಟಕ್ಕೆ ಬೆಲೆ ಕೊಟ್ಟು ಮತ್ತೊಮ್ಮೆ ಈ ಒಂದು ನಮ್ಮ ಜಿಲ್ಲೆ ಘಟ್ಟದ ಮೇಲೆ ಏನು ನಾವು ಈಗ ಪ್ರಾರಂಭ ಮಾಡಿದ್ರೆ ಕದಂಬ ಕನ್ನಡ ಜಿಲ್ಲೆ ಅಂತೇಳಿ ಈ ಜಿಲ್ಲೆಗೆ ಈಗಾಗಲೇ ಘೋಷಣೆ ಮಾಡಬೇಕಂತ ಸ್ಪಂದಿಸಿದ್ರೆ ಮಾತ್ರ ಅದು ಸುಸಂಸ್ಕೃತ ಹೋರಾಟವನ್ನು ಗೌರವಿಸುವ ಆಡಳಿತ ಅಂಗಕ್ಕೆ ಒಳ್ಳೆ ಲಕ್ಷಣ. ಅದರ ಜೊತೆಯಲ್ಲಿ ಮುಖ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಸಂವಿಧಾನದಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಹೇಳ್ತಕ್ಕಂಥ ಅನೇಕ ಜನರಿಗೆ ನಾವು ಉತ್ತರ ಕೊಡುವುದಂದ್ರೆ ಇದು ಅಧಿಕಾರ ವಿಕೇಂದ್ರೀಕರಣದ ರಾಷ್ಟ್ರ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಿಗೆ ಅವರ ಮನೆಯ ಹತ್ತಿರ ಅತ್ಯಂತ ಸಾರಿಗೆ ವೆಚ್ಚವಿಲ್ಲದ ರೀತಿಯಲ್ಲಿ ಅವರ ಆಗು ಹೋಗುಗಳನ್ನು, ಅವರ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಕಾರ್ಯಾಂಗ ವ್ಯವಸ್ಥೆಯ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ, ಇತಿಹಾಸ ಕಾಲದಲ್ಲೂ ಸಹ ಕದಂಬ ದೇಶ ಇದು. ಕರ್ನಾಟಕವನ್ನು ಆಳಿದಂಥ ಕದಂಬ ದೇಶ. ಇಲ್ಲಿ ಕದಂಬ ಕನ್ನಡ ಜಿಲ್ಲೆ ಮಾಡಲಿಕ್ಕೆ ನಿಷ್ಕಾಳಜಿಯನ್ನು ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ
ಶಿರಸಿಯನ್ನ ಜಿಲ್ಲೆ ಮಾಡಲಿಕ್ಕೆ, ಅದರಲ್ಲೂ ಕದಂಬ ಕನ್ನಡ ಜಿಲ್ಲೆಯನ್ನು ಮಾಡಲಿಕ್ಕೆ ನಂದು ಯಾವುದೇ ತೊಂದರೆ ಇಲ್ಲ, ವಿರೋಧ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಈಗಾಗಲೇ ಗೊತ್ತಾಗಿದೆ ಇದರ ಮುಂದಿನ ಪರಿಣಾಮ ಏನಾಗ್ತದೆ. ನಾವು ಜನಸಮ್ಮತಿಯನ್ನು ವಿರೋಧ ಕಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ನಮ್ಮ ಶಾಸಕರು ಸಹ ಹಿಂದಿನ ಬಾರಿ ಹೋರಾಟದಲ್ಲಿ ಪಾಲ್ಗೊಂಡಂತ ಶಾಸಕರು ಭೀಮಣ್ಣ ನಾಯ್ಕರು, ಹಾಗಾಗಿ ಅವರಿಗೂ ಸಹ ಆಶಯ ಇದೆ ಇದು ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅಂತೇಳಿ. ಹಾಗಾಗಿ ನಮ್ಮ ಘಟ್ಟದ ಮೇಲಿನ 7 ತಾಲೂಕಿನ ಜನರನ್ನು ನಾವು ಸಂಪರ್ಕ ಮಾಡುವಾಗ ಆ 7 ತಾಲೂಕಿನ ಜನಪ್ರತಿನಿಧಿಗಳು ಮತ್ತೆ ಸಂಘ ಸಂಸ್ಥೆಯವರು ನಾಗರಿಕರು ಕೂಡಿ ನಾವು ದೊಡ್ಡ ಚಳವಳಿಯನ್ನು ಕಟ್ಟಬೇಕಾಗ್ತದೆ. ಇದು ಮುಂದಿನ ದಿನದಲ್ಲಿ ವಿದ್ಯಾರ್ಥಿಗಳು ಸಹ ಈ ಚಳವಳಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ 7 ತಾಲೂಕಿನಿಂದ ವಿದ್ಯಾರ್ಥಿಗಳನ್ನ ಚಳವಳಿಗೆ ಇಳಿಸುವ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಚಳವಳಿ ಪ್ರಾರಂಭ ಆಗುವ ಪೂರ್ವದಲ್ಲೇ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು, ಆಳುವ ಸರ್ಕಾರಗಳು ಕದಂಬ ಕನ್ನಡ ಜಿಲ್ಲೆಯನ್ನು ಸ್ಥಾಪನೆ ಮಾಡಿ ಕದಂಬ ಸಂಸ್ಥಾನಕ್ಕೆ ಕನ್ನಡದ ನಿಜವಾದ ಕನ್ನಡ ಡಿಂಡಿಮ ಹಾಡಿದ್ದೆ ಈ ಬನವಾಸಿ ದೇಶದಲ್ಲಿ. ಮೆರವಣಿಗೆಯನ್ನ ನಾವು ನಡೆಸಿದ್ದೇವೆ ಮಾರಿಕಾಂಬಾ ದೇವಸ್ಥಾನದಿಂದ. ಇದು ನಿಜವಾಗಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಮನೆಗಳಿಂದ ಜನಗಳು ಬರಬೇಕು ಈ ಮೆರವಣಿಗೆಗೆ. ನಮ್ಮ ಕನ್ನಡ ಎಂಬ ಜಿಲ್ಲೆ ಆಗಬೇಕು ಅನ್ನೋ ಒಂದು ಒಬ್ಬರಲ್ಲಿ ಎಲ್ಲರಲ್ಲೂ ಬರಬೇಕು. ಪ್ರತಿಯೊಬ್ಬ ಯುವತಿಯರಲ್ಲೂ ಕೂಡ ಇದು ಹೆಚ್ಚಿನದಾಗಿ ತಮಗೆ ಅನಿಸ್ಬೇಕು, ನಮಗೆ ಈ ಕನ್ನಡ ನಮ್ಮ ಜಿಲ್ಲೆ ಆಗಬೇಕು ಅಂತ. ಯಾಕಂದ್ರೆ ಇವತ್ತು ಎಷ್ಟು ಸಮಸ್ಯೆಗಳನ್ನು ನಾವೆಲ್ಲ ಎದುರಿಸ್ತಾ ಇದ್ದೇವೆ, ಎಷ್ಟು ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಕಾರವಾರಕ್ಕೆ ಹೋಗುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ನಮ್ಮ ಯುವ ಜನತೆ ಶಿರಸಿಯನ್ನ ಬಿಟ್ಟು ಬೇರೆ ದೇಶಗಳಿಗೆ, ಬೇರೆ ಕಡೆಗೆಲ್ಲ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ನಿಜವಾಗಿ ಇವತ್ತಿನ ಒಂದು ಸಂಘಟನೆ ಸ್ವಲ್ಪ ಜನ ಅಷ್ಟೇ ಇರಬಹುದು, ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಇನ್ನು ದೊಡ್ಡದಾಗಿ ಆಗಲಿ ಹಾಗೂ ನಮ್ಮ ಒಂದು ಏನು ಜಿಲ್ಲೆ ಆಗಬೇಕು ಅನ್ನೋ ಒಂದು ನಮ್ಮ ಆಸೆ ಇದೆ, ಅದು ನೆರವೇರಲಿ ಅನ್ನೋದು ನಮ್ಮ ಎಲ್ಲರ ಆಸೆ. ನಮ್ಮ ಶಿರಸಿಯ ಪ್ರತಿಯೊಂದು ಮನೆಗಳಿಂದ ಪ್ರತಿಯೊಬ್ಬರೂ ಬರಬೇಕು, ಪ್ರತಿ ಹಳ್ಳಿಗಳಿಂದ ಕೂಡ ನಮ್ಮಲ್ಲಿ ಬರಬೇಕು, ನಮ್ಮ ಜೊತೆ ಕೂಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ದಯಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದಿರೋರಷ್ಟು ಜನರು ತಮ್ಮ ಮನೆಗಳಿಂದ ಅಷ್ಟು ಜನನ ಕರ್ಕೊಂಡು ಬಂದ್ರೆ ಇನ್ನೂ ಅಷ್ಟು ನಮ್ಮ ಕೈ ಬಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗೆ ನಮ್ಮ ಅನಂತಮೂರ್ತಿ ಹೆಗಡೆ ಅವರ ಇವತ್ತೊಂದು ಮಾರಿಗುಡಿಯಲ್ಲಿ ಏನು ನಾವು ಯತ್ನವನ್ನು ಮಾಡಿದ್ವಿ, ಅಲ್ಲಿಂದ ಪ್ರಾರಂಭವಾಗಿದ್ದಂಥ ಈ ಮೆರವಣಿಗೆ ಅಲ್ಲಿ ತಾಯಿ ಮಾರಿಕಾಂಬೆ ನಮ್ಮ ಶಿರಸಿ ಜಿಲ್ಲೆ ಆಗಬೇಕು ಅನ್ನೋ ಒಂದು ಇದನ್ನ ಕೊಟ್ಟಿದ್ದಾಳೆ, ಆಶ್ವಾಸನೆಯನ್ನ ಅವಳ ಕಡೆಯಿಂದ ನಮಗೆ ಸಿಕ್ಕಿದೆ. ಅಲ್ಲಿಗೆ ನಮಗೆ 50% ನಮ್ಮ ಮನಸ್ಸಿನಲ್ಲಿ ಆಸೆ ಹುಟ್ಟಿದೆ. ಇನ್ನು 50% ಎಲ್ಲರ ಕಡೆಯಿಂದ ಇದು ಆಗಬೇಕು, ಖಂಡಿತ ಆಗೇ ಆಗುತ್ತೆ ಅನ್ನೋ ಒಂದು ಖುಷಿ ನಮ್ಮಲ್ಲಿದೆ. ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬಯಸ್ತೇವೆ. ಯಾಕಂದ್ರೆ ನಾನು ಒಂದು ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ 3 ತಾಸು ಕಾರವಾರಕ್ಕೆ ಜರ್ನಿ ಮಾಡಿರುವಂತ ಅನುಭವವನ್ನ ಹಂಚಿಕೊಂಡು, ಯಾಕಂದ್ರೆ ಅನುಭವಿಸಿಕೊಂಡು ನಾನು ಇವತ್ತು ಈ ಸುದ್ದಿಯನ್ನು ಹೇಳ್ತಾ ಇದ್ದೇನೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ ಅವರು ಹೋರಾಟ ಮಾಡಿದಾಗ ಅದರಲ್ಲಿ ರಾಜಕೀಯವನ್ನ ಬೆರೆಸಿ ಅದಕ್ಕೂ ಕೂಡ ಹಿನ್ನಡೆ ಆಗಿದೆ. ಆದ್ರೆ ರಸ್ತೆ ಮೇಲೆ ಎಷ್ಟು ಜನರ ಜೀವನ ಹೋಗಿದೆ, ಅವ್ರ ಕುಟುಂಬಕ್ಕೆ ಎಷ್ಟು ನೊಂದಿದ್ದಾರೆ ಈ ಜನಕ್ಕೆ ಗೊತ್ತಿದೆಯಾ? ಈ ಹಿಂದಿನ ಇರುವ ಕೈ ಶಕ್ತಿಗೆ ಗೊತ್ತಿದೆಯಾ? ಪ್ರತಿ ಊರಿನಲ್ಲಿ, ಪ್ರತಿ ಪಂಚಾಯತಿಯಲ್ಲೂ ಕೂಡ ಒಬ್ಬೊಬ್ಬ ಕದಂಬ ಸೇನಾನಿಯಿಂದ ನಾವು ತಯಾರು ಮಾಡಿ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಪ್ರತ್ಯೇಕ ಕದಂಬ
ಕನ್ನಡ ಜಿಲ್ಲೆ ಹೋರಾಟದ ಸಮಿತಿ ರಚನೆ ಮಾಡಿ ನಮ್ಮ ಹೋರಾಟವನ್ನು ಬೃಹತ್ತಾಗಿ ಮಾಡುವಂತ ಉದ್ದೇಶ ಇದೆ. ಇವತ್ತಿನ ದಿವಸ ಜನ ಕಡಿಮೆ ಇರಬಹುದು, ಆದ್ರೆ ಜನರ ಮನಸ್ಸಲ್ಲಿದೆ. ಎಲ್ಲರೂ ಕೂಡ ಎಷ್ಟೋ ಜನ ಮನೆಯಲ್ಲೇ ಕುಳಿತು ಯೋಚನೆ ಮಾಡ್ತಾ ಇರ್ತಾರೆ ಜಿಲ್ಲೆ ಆಗಬೇಕು ಅಂತ ಹೇಳಿ, ಆದ್ರೆ ಬರ್ಲಿಕ್ಕೆ ಅವರಿಗೆ ಸಮಯ ಸಿಕ್ಕಿರೋದಿಲ್ಲ. ಒಂದು ಕಥೆ ನೆನಪಾಗ್ತದೆ. ಒಂದು ಚಿಕ್ಕ ಹುಲಿ ತಪ್ಪಾಗಿ ಹೋಗಿ ಜಿಂಕೆ ಹಿಂದೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಅದು ದೊಡ್ಡ ಆಗಿರ್ತದೆ. ದೊಡ್ಡಾದ್ರೂ ಕೂಡ ಅದು ಜಿಂಕೆ ಹಾಗೆ ವ್ಯವಹರಿಸ್ತಾ ಇರ್ತದೆ. ಅದು ನೋಡುವಂತ ಇನ್ನೊಂದು ಹುಲಿ ಹೋಗಿ ಹೇಳ್ತದೆ, ನೋಡು ನೀನು ಜಿಂಕೆ ಅಲ್ಲ, ನೀ ಹುಲಿ, ನೀನು ಬೇಟೆ ಆಡಬೇಕು, ನಿನ್ನ ಹುಲಿಯ ರೀತಿಯಲ್ಲಿ ನೀನು ವರ್ತನೆ ಮಾಡಬೇಕು ಅಂತ ಹೇಳಿ. ಇಲ್ಲ ಇಲ್ಲ ನಾ ಜಿಂಕೆ ಅಂತ ಹೇಳ್ತಾ ಇರ್ತದೆ. ಆಗ ಹುಲಿ ನೀರಿಗೆ ಕರ್ಕೊಂಡು ಹೋಗೋದು ಮುಖವನ್ನು ತೋರಿಸಿ, ನೀನು ಹುಲಿ, ನೀನು ಇಷ್ಟೊಂದು ಶಕ್ತಿ ಇದೆ, ಅಗಾಧವಾದಂತಹ ಚೈತನ್ಯ ಇದೆ, ನೀನು ಬೇಟೆ ಆಡಬೇಕು, ಬೇಟೆ ಆಡಬಹುದು ಅಂತ ಹೇಳಿ ಹೇಳಿದಾಗ ಅದರ ಶಕ್ತಿಯನ್ನು ತೋರಿಸ್ಕೊಟ್ಟಾಗ ಅದು ಬಹಳ ಅತ್ಯಂತ ದೊಡ್ಡ ಪರಾಕ್ರಮದ ಸಾಧನೆಯನ್ನು ಮಾಡ್ತದೆ. ಅದೇ ರೀತಿ ನಮ್ಮಲ್ಲೆಲ್ಲರೂ ಕೂಡ ಹೋರಾಟಗಾರರೇ, ನಮ್ಮೆಲ್ಲರೂ ಕೂಡ ಶಕ್ತಿವಂತರೇ. ಏನಾಗಿದೆ ಅಂತಂದ್ರೆ 200 ವರ್ಷಗಳ ದಾಸ್ಯದ ಜೀವನದಿಂದ ನಮ್ಮಲ್ಲಿ ನಕಾರಾತ್ಮಕ ಭಾವನೆ ಬಂದ್ಬಿಟ್ಟಿದೆ. ಬ್ರಿಟಿಷ್ ನೋಡಿ ಎಷ್ಟು ಜನ ಬಂದ್ರು, 200-300 ಜನ ಬಂದು ನಮ್ಮ ದೇಶವನ್ನು 200 ವರ್ಷಗಳ ಕಾಲ ಆಳಿದ್ರು. ನಾವು ಸಹಿಸ್ಕೊಳ್ತಾ ಇದ್ವಿ. ಯಾವುದೋ ಒಂದು ದೆಹಲಿಯಲ್ಲಿ 1 ಲಕ್ಷ ಜನ ಇರುವಂತಹ ಒಂದು ಭಾರತೀಯರ ಮುಂದ್ಗಡೆ 30 ಜನ ಇರುವಂತಹ ಬ್ರಿಟಿಷರು ಅವರಿಗೆ ಈ 1 ಲಕ್ಷ ಜನ ಭಾರತೀಯ ಶಿಕ್ಷೆ ಕೊಡುವಂತಹ ಪರಿಸ್ಥಿತಿ ನೋಡಿದ್ದೇವೆ. ಇವರು ತಿರುಗಿ ಬಿದ್ದು ಒಂದೇ ಸಲ ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ಎಲ್ಲರೂ ಕೂಡ ಅವರು ಸತ್ತು ಹೋಗ್ತಿದ್ರು. ನಮ್ಮ ಸ್ವಭಾವ ಏನಂತಂದ್ರೆ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತೇವೆ. ನಮ್ಮ ಮುಂದೆ ಇಷ್ಟೊಂದು ಜನ ಪ್ರತಿನಿತ್ಯ ಸಾಯ್ತಾ ಇದ್ರು ಕೂಡ ನಮಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಬೇಕು ಅಂದ್ರೂ ಕೂಡ ಸುಮ್ಮನೆ ನಾವು ಸಹಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ನಮ್ಮ ವರ್ತನೆ ಸರಿಯಲ್ಲ. ನಮ್ಮ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಗಟ್ಟಿಯಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇವೆಲ್ಲವೂ ಕೂಡ ಮುಂದಿನ ದಿವಸ ಆಗಿ ಆಗ್ತದೆ. ಈಗ ನಮ್ಮನ್ನು ಉದ್ದೇಶಿಸಿ ರಮೇಶ್ ದುಬಾಶಿ ಅವರು ಮಾತನಾಡಬೇಕು ಕೇಳ್ಕೊಳ್ತೇನೆ. ಈಗ ನಗರಸಭಾ ಅಧ್ಯಕ್ಷರಾದ ಶರ್ಮಿಳಕ್ಕ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೇನೆ. ನಾವು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇದ್ದಿದ್ದರಿಂದ ಈ ನಿಮ್ಮ ಮೆರವಣಿಗೆಯಲ್ಲಿ ಪೂರ್ತಿಯಾಗಿ ಭಾಗವಹಿಸ್ಲಿಕ್ಕಾಗಲಿಲ್ಲ. ಇವರ ಏನೋ ಹೋರಾಟ ಇದೆ ನಮ್ಮ ಕದಂಬ ಜಿಲ್ಲೆದು, ಇದು ಮುಖ್ಯವಾಗಿ ಆಗಲೇಬೇಕಾದಂತು. ಯಾಕಂದ್ರೆ ನಮಗೆ ಆರ್ಥಿಕ ದೃಷ್ಟಿಯಿಂದ ಇರ್ಬೋದು, ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಇನ್ನೇನು ಎಜುಕೇಶನ್ ದೃಷ್ಟಿಯಿಂದ ಇರ್ಬೋದು, ನಮ್ಮಲ್ಲೇ ಒಂದು ಜಿಲ್ಲೆ ಆದರೆ ಇಲ್ಲಿ ಜನಕ್ಕೆ, ಅದು ರೈತರಿಗೂ ಸಹ ಬಹಳಷ್ಟು ಎಲ್ಲ ಸರ್ಕಾರಿ ಕಚೇರಿ ಸಿಬ್ಬಂದಿಗಳಿಗಿರ್ಬೋದು ಎಲ್ಲರಿಗೂ ಅನುಕೂಲವಾಗುವಂಥ ವಿಷಯ. ಇದಕ್ಕೆ ನಾವು ಯಾವತ್ತೂ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಕೊಡೋಣ. ನಾವು ಸಹ ಯಾವತ್ತೂ ಸಹಕಾರ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮನವಿಯನ್ನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಲಾಗ್ತಾ ಇದೆ. ಮಾನ್ಯ ಸಹಾಯಕ ಕಮಿಷನರ್ ಅವರ ಮೂಲಕವಾಗಿ ವಿಷಯ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ 7 ತಾಲೂಕು ಒಳಗೊಂಡ ಕದಂಬ ಕನ್ನಡ ಜಿಲ್ಲೆಯ ರಚನೆಯ ಕುರಿತು. ಮಾನ್ಯರೇ, ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಉತ್ತರ ಕನ್ನಡ ಜಿಲ್ಲೆ ವಿಶಾಲವಾದ ಜಿಲ್ಲೆಯಾಗಿದ್ದು ಒಟ್ಟು 12 ತಾಲೂಕುಗಳನ್ನು ಒಳಗೊಂಡಿದೆ. ಕರಾವಳಿ ಭಾಗದಲ್ಲಿ 5 ಮತ್ತು ಘಟ್ಟದ ಮೇಲಿನ ಭಾಗದಲ್ಲಿ 7 ತಾಲೂಕು ಕೇಂದ್ರಗಳಿವೆ. ಈಗ ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ ಬಹುತೇಕ ತಾಲೂಕಿಗರಿಗೆ ದೂರವಾಗಿದ್ದು ಜಿಲ್ಲಾಸ್ಪತ್ರೆ, ಮೆಡಿಕಲ್ ಕಾಲೇಜುಗಳೆಲ್ಲ ಕಾರವಾರಕ್ಕೆ ಸೀಮಿತಗೊಂಡಿವೆ. ಜನರ ಆರೋಗ್ಯದ ದೃಷ್ಟಿಯಿಂದ ಸಿರ್ಸಿಯಲ್ಲಿ ಮೆಡಿಕಲ್ ಕಾಲೇಜು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿರುವುದು ತಮ್ಮ ಗಮನಕ್ಕಿದೆ. ಈ ನಿಟ್ಟಿನಲ್ಲಿ ಘಟ್ಟದ ಮೇಲಿನ ಪ್ರದೇಶಗಳಾದ ಸಿದ್ದಾಪುರ, ಸಿರ್ಸಿ, ಯಲ್ಲಾಪುರ, ಮುಂಡಗೋಡು, ಹಳಿಯಾಳ, ಜೋಯಿಡಾ ಹಾಗೂ ದಾಂಡೇಲಿಗಳನ್ನು ಒಳಗೊಂಡು ಪ್ರತ್ಯೇಕ ಜಿಲ್ಲೆಯನ್ನು ರಚಿಸುವುದು ಅವಶ್ಯವಿದ್ದು ಆಡಳಿತದಲ್ಲಿ ಅಪಾರ ಅನುಭವ ಇರುವ ತಾವು ಇದನ್ನು ಪುಷ್ಟೀಕರಿಸುವುದಾಗಿ ನಂಬಿದ್ದೇವೆ. ಕದಂಬರು ಆಳಿರುವ ಪ್ರದೇಶ ಹಾಗೂ ತಾಯಿ ಭುವನೇಶ್ವರಿ ನೆಲ ಇದಾಗಿರುವುದರಿಂದ ನೂತನವಾಗಿ ಘೋಷಿಸಲ್ಪಡುವ ಈ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂಬುದು ಸೂಕ್ತ ಎನ್ನುವುದು ಈ ಭಾಗದ ಜನರ ಆಗ್ರಹವಾಗಿದೆ. ಪ್ರತ್ಯೇಕ ಜಿಲ್ಲೆಗೂ ಈಗಿನದಲ್ಲ, ಕಳೆದ 30 ವರ್ಷದ ಹಿಂದೆಯೇ ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲೆ ಬೇಡಿಕೆ ಇದ್ದಿದ್ದು ಈಗ ಅದೇ ಧ್ವನಿ ಪ್ರಬಲವಾಗಿ ಹೊಮ್ಮುತ್ತಿದೆ. ಕಳೆದ 10 ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ಸರ್ಕಾರ ಗಮನಕ್ಕೆ ಇರಬಹುದು. ಇದೀಗ ಜನಾಗ್ರಹ ಮತ್ತು ಹೆಚ್ಚಿನ ರೀತಿಯಲ್ಲಿ ಕೇಳಿಬರುತ್ತಿದೆ.
ಹಳ್ಳಿ ಪಟ್ಟಣದ ಪ್ರತಿ ಮನೆಯಿಂದ ಸಾರ್ವಜನಿಕರು ಪ್ರತ್ಯೇಕ ಜಿಲ್ಲಾ ಕೂಗಿಗೆ ಧ್ವನಿಯಾಗಿದ್ದಾರೆ. ಹಾಗಾಗಿ ತಾವುಗಳು ಈ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ 7 ತಾಲೂಕುಗಳನ್ನು ಒಳಗೊಂಡ ನೂತನ ಜಿಲ್ಲೆಯಾಗಿ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕು. ಈ ಮೂಲಕ ಪ್ರಬಲ ಜನಾಗ್ರಹಕ್ಕೆ ಸರ್ಕಾರ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಪ್ರತಿ ಮನೆಯಿಂದ ಜನರು ಹೊರಬರಲಿದ್ದಾರೆ. ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆಗಾಗಿ ಉಗ್ರ ಹೋರಾಟ ನಡೆಯುತ್ತದೆ. ಏನೇ ತೊಂದರೆ, ತೊಡಕು, ಸವಾಲುಗಳು ಬಂದರೂ ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇರುತ್ತದೆ. ಸರ್ಕಾರ ಈ ಕೂಡಲೇ ಪರಿಸ್ಥಿತಿ ಅರಿತು ಜಿಲ್ಲೆಯ ರಚನೆ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹಪೂರ್ವಕವಾಗಿ ವಿನಂತಿಸುತ್ತೇವೆ. ಕದಂಬ ಕನ್ನಡ ಜಿಲ್ಲೆಗೆ, ಕದಂಬ ಕನ್ನಡ ಜಿಲ್ಲೆಯ ಹೋರಾಟಕ್ಕೆ, ಕದಂಬ ಕನ್ನಡ ಜಿಲ್ಲೆಯ ಹೋರಾಟಕ್ಕೆ ಭಾರತ್ ಮಾತಾ ಕಿ. ಎಲ್ಲ ನಮ್ಮ ಕದಂಬ ಕನ್ನಡ ಜಿಲ್ಲೆಯ ಸೇನಾನಿಗಳು ತಾವೆಲ್ಲ ಆಗಮಿಸಿದ್ದೀರಿ. ತಮ್ಮೆಲ್ಲರ ಧ್ವನಿಯಾಗಿ ತಮ್ಮೆಲ್ಲರ ಕೋರಿಕೆಯನ್ನ ಈಗ ಮಾನ್ಯ ನಮ್ಮ ನೇತಾರರಾದ ಅನಂತಮೂರ್ತಿಯವರು ನಮ್ಮೆಲ್ಲರ ಪರವಾಗಿ ಮಾನ್ಯ ಸಹಾಯಕ ಕಮಿಷನರ್ಗೆ ಮನವಿಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತೇವೆ. ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕು, ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕು, ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.